ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ನಿಂತಿದ್ದೀವಿ. ಇಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ನ್ಯೂಯಾರ್ಕ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಚಾನಲ್ನಲ್ಲಿ ನಾನು ಯಾವಾಗಲೂ ಹೊಸ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಅಮೇರಿಕಾದ ಬಗ್ಗೆ. ಸೊ ಇವತ್ತು ನಾನು ನ್ಯೂಯಾರ್ಕ್ಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಹಾಗೆ ನಮ್ಮ ವ್ಯೂವರ್ಸ್ಗೂ ಕೂಡ ಏರ್ಪೋರ್ಟ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಯೂಶ್ವಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವ, ಬ್ಯಾಂಗ್ಳೂರಿನಲ್ಲಿ ಏರ್ಪೋರ್ಟ್ ಅಂತೂ ಅಬ್ಬಾ ಸೂಪರಾಗಿದೆ. ಹಾಗೆ ಅಮೇರಿಕಾದಲ್ಲಿ ಹೇಗಿರುತ್ತೆ ಏರ್ಪೋರ್ಟ್ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇವಾಗ ನೋಡ್ತಾ ಇರೋದು ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್. ಸೊ ಇದು ಎಂಟ್ರೆನ್ಸ್. ಸೊ ಎಂಟರ್ ಹಾಕ್ತಿದ್ದಾಗೆ ಅಲ್ಲಿ ಒಂದು ಬೋರ್ಡ್ ಇರುತ್ತೆ. ಬೋರ್ಡ್ನಲ್ಲಿ ನಮ್ಮ ಫ್ಲೈಟ್ ನಂಬರು ಮತ್ತು ಯಾವಾಗ ಬೋರ್ಡಿಂಗ್ ಇದೆ ಆ ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ. ನಾನಂತೂ ಈ ಸಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾ ಇದ್ದೆ, ಯಾಕಂದರೆ ಅಕಸ್ಮಾತ್ ನಾನೇನಾದರೂ ಇಂಡಿಯಾಗೆ ಒಬ್ಬಳೇ ಬರಬೇಕಂತ ಅನಿಸಿದ್ರೆ ಸೊ ಬರೋದಕ್ಕೆ ಹೆಲ್ಪ್ ಆಗಬೇಕಲ್ವ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂದರೆ ನಾವು ಎಷ್ಟೇ ಇಂಡಿಪೆಂಡೆಂಟ್ ಆದರೂ ಯಾರಾದ್ರು ಒಬ್ಬರು ಹುಡುಗರು ಇದ್ದರೆ ನಾವು ಗರ್ಲ್ಸ್ ಥಿಂಕೇ ಮಾಡೋದಿಲ್ಲ, ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡ್ತೀವಿ. ನಾನು ಅದೇ ಮಾಡ್ತೀನಿ. ನನ್ನ ಹಸ್ಬೆಂಡ್ ಇದ್ದರೆ ನಾನು ಏನೂ ಥಿಂಕೇ ಮಾಡಲ್ಲ. ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಾದರೆ ಜನ ಅಂತೂ ತುಂಬಾ ಇರ್ತಾರೆ. ಸೊ ನಮ್ಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಯಾರನ್ನಾರು ಕೇಳ್ಬೋದು. ಇಲ್ಲಂತೂ ಖಾಲಿ ಅಂದರೆ ಖಾಲಿ, ಯಾವಾಗಲೂ ಸ್ಮಶಾನ ಥರ ಇರುತ್ತೆ. ಇಲ್ಲಿ ಏರ್ಪೋರ್ಟ್ ಮಾತ್ರ ಅಲ್ಲ, ರೋಡ್ ಕೂಡ ಸ್ಮಶಾನ ಥರನೇ ಇರುತ್ತೆ, ಯಾರೂ ಇರೋದಿಲ್ಲ. ಸೊ ತುಂಬ ಕಮ್ಮಿ ಜನ ಇರ್ತಾರೆ, ಅಲ್ಲೋ ಇಲ್ಲೋ ಒಬ್ಬರೋ ಇಬ್ಬರೋ ಕಾಣಿಸ್ತಾರೆ. ಸೊ ನಾವು ಒಬ್ಬರನ್ನ ಕೇಳಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗೇಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಗೇಟ್ ನಂಬರ್ನ. ಸೊ ಈಗ ನೋಡ್ತಾ ಇರ್ಬೋದು, ಎಂಟರ್ ಆದಮೇಲೆ ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ತುಂಬ ಖಾಲಿ ಇದೆ, ಒಬ್ಬರು ಕಾಣಿಸ್ತಾನೆ ಇರಲಿಲ್ಲ ನಮಗೆ. ಯೂಶ್ವಲಿ ಮೊಬೈಲ್ನಲ್ಲೇ ಬೋರ್ಡಿಂಗ್ ಪಾಸ್ ಇರುತ್ತೆ, ಬಟ್ ಸ್ಟಿಲ್ ಹಾರ್ಡ್ ಕಾಪಿ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಯಾವಾಗಲೂ ಮೊಬೈಲ್ ಓಪನ್ ಮಾಡಿ ತೋರಿಸೋದಕ್ಕಿಂತ ಹಾರ್ಡ್ ಕಾಪಿ ಇದ್ದರೆ ಡೈರೆಕ್ಟಾಗಿ ತೋರಿಸ್ಬೋದು. ಸೊ ನಾವು ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಹಾರ್ಡ್ ಕಾಪಿ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಸೆಲ್ಫ್ ಸರ್ವಿಸೇ ಇರುತ್ತೆ. ನಿಮ್ಗೆ ಏನಾದರೂ ಅಸಿಸ್ಟೆಂಟ್ ಎಕ್ಸ್ಟ್ರಾ ಬೇಕು ಅಂದರೆ ಯಾರನ್ನಾದ್ರೂ ಕೇಳಬೇಕಂತ ಅಂದರೆ ಕೂಡ ಯು ಹ್ಯಾವ್ ಟು ಪೇ ಫಾರ್ ದ್ಯಾಟ್. ಅಲ್ಲಿ ಮುಂದೆಗಡೆ ಹಾಕಿದ್ದಾರೆ ಬೋರ್ಡ್, ನಾನು ತೋರಿಸ್ತೀನಿ. ನಮ್ಗೆ ಯಾರು ಅಸಿಸ್ಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪೇ ಟು ದೆಮ್. ಇಲ್ಲಿ ತುಂಬ ಚೆನ್ನಾಗಿ ಹಾರ್ಟ್ ವರ್ಕ್ಸ್ ಇತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವು ಪಿಕ್ಸ್ ಕೂಡ ನಾನು ತೊಗೊಂಡೆ ಇಲ್ಲಿ ಹಾರ್ಟ್ ವರ್ಕ್ದು. ಸೊ ಅದನ್ನು ಹಾಕಿದ್ದೀನಿ ನೋಡಿ ವಿಡಿಯೋನಲ್ಲಿ. ಇನಿಷಿಯಲಿ ನಾನು ನೋಡಿದ ಬೋರ್ಡಲ್ಲಿ ನಮ್ಮ ಫ್ಲೈಟ್ ಇನ್ಫಾರ್ಮೇಷನ್ ಏನೂ ಇರಲಿಲ್ಲ. ಸೊ ನಾವು ಅದಕ್ಕೋಸ್ಕರ ಅಲ್ಲಿ ಒಬ್ಬರನ್ನ ಕೇಳಿದ್ವಿ. ಅವ್ರು ಕೊಟ್ಟಿದ್ದು ಇನ್ಫಾರ್ಮೇಷನ್ ಇಟ್ಸ್ ನಾಟ್ ಸಫಿಷಿಯೆಂಟ್ ಫಾರ್ ಅಸ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಮುಂದೆ ಸುಮ್ಮನೆ ಹುಡ್ಕೊಂಡು ಹೋದ್ವಿ. ಸೊ ಅಲ್ಲಿ ನಮಗೆ ಇನ್ನೊಂದು ಬೋರ್ಡ್ ಕಾಣಿಸ್ತು. ಆ ಬೋರ್ಡ್ನಲ್ಲಿ ನಮ್ಮ ಫ್ಲೈಟ್ ಇನ್ಫಾರ್ಮೇಷನ್. ನೀವು ಏನೇನು ನೆನ್ಪಿಟ್ಕೋಬೇಕಂದ್ರೆ ಫಸ್ಟು ನೀವು ಯಾವ ಟರ್ಮಿನಲ್ಗೆ ಹೋಗಬೇಕು ಅದನ್ನ ನೆನ್ಪಿಟ್ಕೊಳ್ಳಿ, ಮತ್ತು ಬೋರ್ಡಿಂಗ್ ಪಾಸ್ ತೊಗೊಳ್ಳಿ. ಅದ್ರ ಜೊತೆಗೆ ನಿಮ್ಮ ID ಕಾರ್ಡ್ ಇರಬೇಕು. ಸೊ ನಾನು ಅಮೇರಿಕಾಕ್ಕೆ ಹೊಸಬ್ಳಾಗಿರೋದ್ರಿಂದ ನಂದು ಜಸ್ಟ್ ವೀಸಾ ಇದ್ದರೆ ಸಾಕು, ವೀಸಾ ಅಂದರೆ ಪಾಸ್ಪೋರ್ಟ್ ಇದ್ದರೆ ಸಾಕು. ಅದ್ರ ಜೊತೆಗೆ ನಿಮ್ಮ ಬೋರ್ಡಿಂಗ್ ಟೈಮ್ ಎಷ್ಟೊತ್ತಿಗೆ ಅಂತ ನೋಡ್ಕೊಳ್ಳಿ, ಮತ್ತು ಗೇಟ್ ನಂಬರ್ ನೋಡ್ಕೊಳ್ಳಿ. ಸೊ ಇವೆಲ್ಲ ಇನ್ಫಾರ್ಮೇಷನ್ನ ನೋಡ್ಕೊಳ್ಳಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಯಾಕೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ಯಾರಾದರೂ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ಈ ಇನ್ಫಾರ್ಮೇಷನ್ಸ್ ಯೂಸ್ ಆಗ್ಬೋದು ಸ್ವಲ್ಪನಾದರೂ ಅಂತ ಹೇಳ್ತಾ ಇದ್ದೀನಿ. ಈ ಏರ್ಪೋರ್ಟು ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ನಮ್ಮ ಇಂಡಿಯಾದಲ್ಲಿ ಗೇಟ್ ಎಂಟರ್ ಆಗ್ತಿದ್ದಾಗೆ ಸೆಕ್ಯೂರಿಟಿ ಇಡ್ತಾರೆ, ಅಂದರೆ ಒಳಗಡೆ ಯಾರನ್ನೂ ಬಿಡೋದೇ ಇಲ್ಲ ಏರ್ಪೋರ್ಟು ಅಂಟಿಲ್ ನಿಮ್ಮ ಹತ್ರ ಬೋರ್ಡಿಂಗ್ ಪಾಸ್ ಎಲ್ಲ ಇರೋವರೆಗೂ. ಬಟ್ ಇಲ್ಲಿ ಆ ಥರ ಇಲ್ಲವೇ ಇಲ್ಲ, ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು. ಸೆಕ್ಯೂರಿಟಿ ಚೆಕಿಂಗೇ ಇಲ್ಲ, ಅಂದರೆ ತುಂಬ ದೂರ ಬಂದ್ವಿ ನಾವು, ಸೆಕ್ಯೂರಿಟಿ ಚೆಕಿಂಗೇ ಇಲ್ಲ. ಹಾಗಂತ ಸೆಕ್ಯೂರಿಟಿ ಚೆಕಿಂಗ್ ಇಲ್ಲವೇ ಇಲ್ಲ ಅಂತ ಅಲ್ಲ. ಸೊ ಇನ್ನು ಮುಂದೆ ಹೋದ್ಮೇಲೆ ಮಾಡ್ತಾರೆ, ಬಟ್ ಯಾರು ಬೇಕಾದರೂ ಏರ್ಪೋರ್ಟಿಗೆ ಬರ್ಬೋದು, ಎಂಟರ್ ಆಗ್ಬೋದು, ಆ ಆಪ್ಷನ್ ಇಲ್ಲಿದೆ. ಓ, ಕಷ್ಟ ಆಗುತ್ತಾ? ನಾನು ಆಗಲೇ ನಿಮಗೆಲ್ಲ ಹೇಳಿದಾಗೆ ಇಲ್ಲೆಲ್ಲ ಸೆಲ್ಫ್ ಸರ್ವಿಸ್ ಆಪ್ಷನ್ನೇ ಇರುತ್ತೆ. ಸೊ ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಇಂಡಿಯಾದಲ್ಲಿ ಹೇಗಿರುತ್ತೆ, ನಮ್ಮ ಲಗೇಜ್ನ ವೇ ಮಾಡಿಬಿಟ್ಟು ಟ್ಯಾಗ್ ಹಾಕೋರು ಒಬ್ರು ಇರ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ. ಸೊ ನಾವೇ ನಮ್ಮ ಲಗೇಜ್ಗೆ ಟ್ಯಾಗ್ ಹಾಕಬೇಕು. ಸೊ ನಾವು ಹೇಗೆ ಹಾಕಬೇಕು ಅಂದರೆ, ಇಲ್ಲಿ ಇದೆಯಲ್ಲ ಮಿಷಿನ್ನು, ಅಲ್ಲಿ ಕೆಳಗಡೆ ಗ್ರೀನ್ ಕಲರ್ ಲೈಟ್ ಬರ್ತಿದೆಯಲ್ಲ, ಅಲ್ಲಿ ನಮ್ಮ ಬೋರ್ಡಿಂಗ್ ಪಾಸಲ್ಲಿ ಒಂದು QR ಕೋಡ್ ಕೊಟ್ಟಿರ್ತಾರಲ್ವ, ಆ QR ಕೋಡ್ನ ಅಲ್ಲಿ ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಾವು ಸ್ಕ್ಯಾನ್ ಮಾಡ್ತಿದ್ದಾಗೆ ನಮಗೆ ಒಂದು ಟ್ಯಾಗ್ ಬರುತ್ತೆ. ಆ ಟ್ಯಾಗ್ನ ನಾವು ನಮ್ಮ ವಾಟ್ ಇಸ್ ದಟ್ ಲಗೇಜ್ ಇರುತ್ತಲ್ವ, ಸೊ ನಮ್ಮ ಲಗೇಜ್ಗೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನಮಗೆ ಈ ಮಿಷನ್ ಯಾಕೋ ವರ್ಕೇ ಆಗ್ತಾ ಇರಲಿಲ್ಲ. ನಾವು ಆಲ್ಮೋಸ್ಟ್ ಒಂದು 5ರಿಂದ 6 ಸಲ ಟ್ರೈ ಮಾಡಿದ್ವಿ. 7th ಟೈಮ್ ಏನೋ ಅದು ಆಯ್ತು ಅನಿಸುತ್ತೆ. ಸೊ 7 ಟೈಮ್ ನಮಗೆ ಅದು ಟ್ಯಾಗ್ ಬಂತು. ಈಗ ಟ್ಯಾಗ್ ಪ್ರಿಂಟ್ ಆಯ್ತಲ್ವಾ, ಸೊ ಈ ಟ್ಯಾಗ್ನ ನಾವು ನಮ್ಮ ಲಗೇಜ್ಗೆ ಹಾಕಬೇಕು.
ಇವಾಗ ನಾವು ಟ್ಯಾಗ್ ಹಾಕ್ತೀವಲ್ವ, ಸೊ ಅದ್ರ ಜೊತೆಗೆ ಅವ್ರು ಇನ್ನೊಂದು ಟ್ಯಾಗ್ ಹಾಕ್ತಾರೆ. ಅಲ್ಲಿ ವೇ ಮಾಡಿಬಿಟ್ಟು ನಮ್ಮ ಲಗೇಜ್ ಎಷ್ಟು kg ಇದೆ ಅಂತ ವೇ ಮಾಡಿಬಿಟ್ಟು ಇನ್ನೊಂದು ಟ್ಯಾಗ್ನ ಅವರು ಆ್ಯಡ್ ಮಾಡ್ತಾರೆ ಇದಕ್ಕೆ. ನಮ್ಮದು ಡೊಮ್ಯಾಸ್ಟಿಕ್ ಫ್ಲೈಟ್ ಆಗಿರೋದ್ರಿಂದ ನಮಗೆ 40 ಪೌಂಡ್ಸ್ ಅಲೋ ಇದೆ. 40 ಪೌಂಡ್ಸ್ ಅಂದರೆ 18.4 kg ಅಲೋ ಇದೆ. ನಾವು ಮನೆಯಲ್ಲಿ ವೇ ಮಾಡಿದ್ವಿ, ಇಟ್ ವಾಸ್ ಕಮಿಂಗ್ ಅರೌಂಡ್ 19 ಅನಿಸುತ್ತೆ. ನಾವು ನಡೆಯುತ್ತೆ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಅಲ್ಲಿ ವೇ ಮಾಡಿಬಿಟ್ಟು ಲಗೇಜ್ ಜಾಸ್ತಿ ಇದೆ, ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಅಂತ ಅಂದರು. ಸೊ ಆವಾಗ ನಾನೇನು ಮಾಡಿದೆ ಅಂದರೆ, ನಂದು ಮತ್ತು ಚೇತನ್ದು ನಮ್ಮದು ಕೋಟ್ಸ್ ಇತ್ತಲ್ವ, ಅದು ತುಂಬ ಹೆವಿ ಇತ್ತು. ಕೋಟ್ಸ್ ಮತ್ತು ಜೀನ್ಸ್ ಪ್ಯಾಂಟ್ಸು ಸ್ವಲ್ಪ ಹೆವಿ ಇತ್ತು. ಸೊ ಅದಕ್ಕೆ ನಾವು ಅದನ್ನ ತೆಗ್ದುಬಿಟ್ಟು, ಅಂದರೆ ಕೋಟ್ಸ್ನ ನಾನು ಹಾಕ್ಕೊಂಡೆ ಮತ್ತು ಪ್ಯಾಂಟ್ಸ್ನೆಲ್ಲ ನಾವು ನಮ್ಮದು ಇನ್ನೊಂದು ಬ್ಯಾಗ್ ಇದೆಯಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ವಿ. ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವೇನಾದರೂ ಎಕ್ಸ್ಟ್ರಾ ಲಗೇಜ್ ತೊಗೋಬೇಕಂದ್ರೆ ತೊಗೋಬೋದು, ಬಟ್ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಫಾರ್ ದಟ್. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಏಜೆಂಟ್ ಅಸಿಸ್ಟೆನ್ಸ್ ಬೇಕಂದರೆ ಅಡಿಷ್ನಲ್ ಫೀಸ್ ಯು ಹ್ಯಾವ್ ಟು ಪೇ ಅಂತ ಹಾಕಿದ್ದಾರೆ. ಇಲ್ಲಿದ್ದಾರಲ್ವ ಇವರೇ ಏಜೆಂಟ್ಸು. ಸೊ ಇವ್ರದ್ದೇನಾದರೂ ನಮಗೆ ಹೆಲ್ಪ್ ಬೇಕಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇದು ಮಾಡಬೇಕು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ, ಚೇತನ್ ಬ್ಯಾಗ್ ಹಾಕ್ಕೊಂಡಿದ್ದಾರೆ ನೋಡಿ, ಆ ಬ್ಯಾಗ್ನ ಪರ್ಸ್ನಲ್ ಐಟಮ್ಸ್ ಅಲ್ವಾ, ಸೊ ಆ ಬ್ಯಾಗ್ಗೂ ಇಲ್ಲಿ ಪರ್ಸ್ನಲ್ ಐಟಮ್ ಸೆಕ್ಷನಲ್ಲಿ ಹಾಕಬೇಕು. ಆ ಬ್ಯಾಗು ಕರೆಕ್ಟಾಗಿ ಅದರೊಳಗಡೆ ಹೋಗಬೇಕು, ಇಲ್ಲ ಅಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದಲ್ಲಿ ಕ್ಯಾರಿ ಆನ್ ಅಂತ ಆಪ್ಷನ್ ನೋಡಿದ್ವಲ್ಲ, ಕ್ಯಾರಿ ಆನ್ ಬ್ಯಾಗ್ ಅಂತ ಅಂದರೆ ನಾವು ಏರೋಪ್ಲೇನಲ್ಲಿ ಇರ್ತಾರಲ್ವ, ಅಂದರೆ ಮೇಲ್ಗಡೆ ಇರ್ತಾರಲ್ವ ಕ್ಯಾರಿ ಆನ್ ಬ್ಯಾಗ್, ಸೊ ಅಲ್ಲಿ ಇಡೋ ಅಂಥದ್ದು. ಸೊ ಆ ಕ್ಯಾರಿ ಆನ್ ಬ್ಯಾಗ್ ಕೂಡ ಆ ಇದಕ್ಕೆ ಫಿಟ್ ಆಗಬೇಕು, ಆವಾಗ ಮಾತ್ರ ಅಲೋ ಮಾಡ್ತಾರೆ. ಒಂದು ಸಲ ವೆಯ್ಟ್ ಚೆಕ್ ಮಾಡ್ತಂದರೆ ಮುಗೀತು, ನಮ್ಮ ಬ್ಯಾಗ್ ತೊಗೊಂಡು ಹೊರಟೋಗ್ತಾರೆ ಅವರು. ನಮ್ಮ ಕೈ ಫುಲ್ ಫ್ರೀ ಆಗಿಬಿಟ್ಟಿರುತ್ತೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈ ಡೌಟ್ನ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಎಲ್ರಿಗೂ ಡೌಟ್ ಇರುತ್ತೆ, ಎಷ್ಟು ಬ್ಯಾಗ್ ತೊಗೊಂಡೋಗ್ಬೋದು ಫ್ಲೈಟ್ ಒಳಗಡೆ ಅಂತ ಅಂದಾಗ. 2 ಬ್ಯಾಗ್ ತೊಗೊಂಡೋಗ್ಬೋದು, ಒಂದು ಪರ್ಸ್ನಲ್ ಬ್ಯಾಗು, ಇನ್ನೊಂದು ಬಂದು ಕ್ಯಾರಿ ಆನ್ ಬ್ಯಾಗು. ಸೊ ಕ್ಯಾರಿ ಆನ್ ಬ್ಯಾಗ್ನ ಎಲ್ಲಿ ಇಡ್ತಾರೆ ಅಂದರೆ ಅದೇ ಫ್ಲೈಟಲ್ಲಿ ಇದಿರುತ್ತಲ್ವ ಅಲ್ಲಿ ಇಡ್ತಾರೆ. ಇನ್ನೊಂದು ಬಂದು ನೀವು ಕೈಯಲ್ಲೇ ಇಟ್ಕೋಬೋದು, ಇಲ್ಲ ಅಂದರೆ ಕೆಳಗಡೆ ಫ್ಲೈಟ್ ಕೆಳಗಡೆ ನಾವು ಕೂತಿರ್ತೀವಲ್ಲ ಅಲ್ಲಿ ಕೆಳಗಡೆ ಇಟ್ಕೋಬೋದು. ಸೊ 2 ಬ್ಯಾಗ್ನ ತೊಗೊಂಡೋಗ್ಬೋದು, ಬಟ್ ಜಾಸ್ತಿ ವೆಯ್ಟ್ ಇರೋದು ತೊಗೊಂಡೋಗ್ಬೇಡಿ. ಯಾಕಂದರೆ ಕ್ಯಾರಿ ಆನ್ ಬ್ಯಾಗ್ ಎಷ್ಟು ಇರಬೇಕಂದ್ರೆ ಒಂದು 7 kg ಇರಬೇಕನ್ಸುತ್ತೆ. ಇದು ಬಂದು ನಾರ್ಮಲ್ ಪರ್ಸ್ನಲ್ ಬ್ಯಾಗ್ ಇರುತ್ತಲ್ಲ, ಅದು ತುಂಬ ಚಿಕ್ಕದಿದ್ದರೆ ಅಲೋ ಮಾಡ್ತಾರೆ, ಇಲ್ಲಾಂದರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನಮ್ಮ ಇಂಡಿಯಾದಲ್ಲಾಗಿದ್ದರೆ ಜಸ್ಟ್ ಎಲೆಕ್ಟ್ರಾನಿಕ್ ಡಿವೈಸಸ್ ಮಾತ್ರ ನಾವು ಹೊರಗಡೆ ಇಡಬೇಕಿತ್ತು, ಮತ್ತು ಬ್ಯಾಗ್ಸ್ ಅಷ್ಟೇ ನಾವು ಸ್ಕ್ಯಾನಿಂಗಿಗೆ ಇಡಬೇಕು. ಬಟ್ ಇಲ್ಲಿ ಆ ಆಪ್ಷನ್ ಇಲ್ಲ. ನಾವೇನಂದರೆ ನಮ್ಮ ಶೂಸು, ಜಾಕೆಟ್ಸು ಎಲ್ಲನೂ ತೆಗೆದಿಡಬೇಕು. ಆ್ಯಂಡ್ ಸೆಕ್ಯೂರಿಟಿ ಚೆಕಿಂಗ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಇಲ್ಲಿ ಕಂಪೇರ್ ಟು ಇಂಡಿಯಾ. ಇನ್ನೊಂದು ವಿಷಯ ಮೆನ್ಷನ್ ಮಾಡೋದು ಮರ್ತಿದ್ದೆ, ನೀವು ವಾಟರ್ ಬಾಟಲ್ ತೊಗೊಂಡೋಗ್ಬೋದು, ಬಟ್ ಬಾಟಲ್ನಲ್ಲಿ ವಾಟರ್ ಇರಬಾರ್ದು. ಸೊ ಇದ್ರೆ ನಿಮ್ಗೆ ಅಲ್ಲೇ ವಾಪಸ್ ಎಸ್ಬಿಡ್ತಾರೆ ಅವರು, ಅಥವಾ ನೀವು ಖಾಲಿ ಮಾಡಬೇಕಾಗತ್ತೆ ಸೆಕ್ಯೂರಿಟಿ ಚೆಕಿಂಗ್ ಆಗಬೇಕಾದ್ರೆ. ಇನ್ನೊಂದು ಹೇಳಬೇಕಂದ್ರೆ ಫುಡ್ ಕೂಡ ಅಲೋ ಇರುತ್ತೆ. ಫುಡ್ಡು, ಫ್ರೂಟ್ಸ್ ಮತ್ತು ನಿಮ್ಮ ಸ್ನ್ಯಾಕ್ಸ್ ಏನು ಬೇಕು ನೀವು ತೊಗೋಬೋದು, ನಿಮ್ಮ ಬ್ಯಾಗ್ನಲ್ಲಿ ತೊಗೊಂಡೋಗ್ಬೋದು, ಅದು ಅಲೋ ಇದೆ. ಎಲ್ಲ ಏರ್ಪೋರ್ಟ್ನಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಕಾಸ್ಟ್ಲಿ ಬ್ರ್ಯಾಂಡ್ಸ್ ಎಲ್ಲನೂ ಇದೆ. ಸೊ ನಾವು ಹಾಗೇ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ತುಂಬಾ ಬ್ರ್ಯಾಂಡ್ಸ್ಗಳಿದ್ದು. ಸೊ ನಾವಂತೂ ಪರ್ಚೇಸ್ ಎಲ್ಲ ಮಾಡೋಕ್ಕೋಗಲ್ಲ, ಬಿಕಾಸ್ ಯಾರು ಒಂದೊಂದು ಬಟ್ಟೆಗೆ ಲಕ್ಷ ಎಲ್ಲ ಕೊಟ್ಟು ತೊಗೋತಾರೆ. ನನಗಂತೂ ಅಷ್ಟೊಂದು ಕ್ಯೂರಿಯಾಸಿಟಿ ಎಲ್ಲ ಇಲ್ಲ. ಸೊ ನಾವು ಎಂಜಾಯ್ ಮಾಡಿಕೊಂಡು ಹಂಗೆ ಸುತ್ತ ನೋಡಿಕೊಂಡು ಏರ್ಪೋರ್ಟ್ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ, ಈ ಥರ ಇದೆ ನಮ್ಮ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್. ಫೈನಲಿ ಅರ್ಧ ಏರ್ಪೋರ್ಟ್ ಸುತ್ತಿದ ಮೇಲೆ ನಮಗೆ ನಮ್ಮ ಗೇಟ್ ನಂಬರ್ ಸಿಕ್ತು. ನಮ್ಮ ಗೇಟ್ ನಂಬರ್ ಬಂದು A13. ಇಲ್ಲಿ ಹೇಗೆ ಬೋರ್ಡಿಂಗ್ ಆಗುತ್ತೆ ಅಂದರೆ ಝೋನ್ ನಂಬರ್ ಇರುತ್ತಲ್ವ, ಅದ್ರ ಮೇಲೆ ಬೋರ್ಡ್ ಆಗುತ್ತೆ. ಎಲ್ಲ ಕಡೆನೂ ಸೇಮ್ ಅದೇ ಪ್ರೋಸೆಸ್ ಫಾಲೋ ಮಾಡೋದು. ಮತ್ತು ಇಲ್ಲಿ ತುಂಬ ಚೆನ್ನಾಗಿತ್ತು ಇನ್ಫ್ರಾಸ್ಟ್ರಕ್ಚರ್, ಕುತ್ಕೊಳ್ಳೋದಕ್ಕಾಗಲಿ ಮತ್ತು ಅಲ್ಲಿ ಊಟ ಮಾಡೋದಕ್ಕಾಗಲಿ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಅದು ಯಾರು ಅನೌನ್ಸ್ ಮಾಡ್ತಿದ್ರು ನಂಗೆ ಅವ್ರು ಹೇಳಿದ್ದು ಏನೂ ಅರ್ಥ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ನೀವೇ ಕೇಳಿ, ನಿಮ್ಗೆ ಯಾರ್ಯಾರು ಅರ್ಥ ಆದರೆ ಕಮೆಂಟ್ ಮಾಡಿ. ಯಾವನಿಗೆ ಅರ್ಥ ಆಗುತ್ತದು. ಸೊ ಫೈನಲಿ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸ್ ಹೀಗೆ ಇರುತ್ತೆ, ಫ್ಲೈಟ್ಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಹೀಗೆ ಇರುತ್ತೆ. ಸೊ ತುಂಬ ಜನ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದಲ್ಲೇ ಇರೋರಿಗೆ ಗೊತ್ತಾಗಲಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ಅದೇನು ತೋರಿಸ್ಕೊಳ್ಳೋದಂತ ಎಂತ ಇಲ್ಲ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಅಲ್ವಾ. ಸೊ ಈ ಥರ ಇರುತ್ತೆ ನೋಡಿ, ಒಳಗಡೆ ಫ್ಲೈಟ್ ಎಂಟರ್ ಆಗ್ತಿದ್ದಾಗೆ ಈ ಥರ ಇರುತ್ತೆ. ನಮ್ಮ ಇಂಡಿಯಾದಲ್ಲಾದರೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಇಲ್ಲಿ ಯಾರೂ ಇರಲಿಲ್ಲ ಅಂತ ಮಾಡಿದ್ವಿ. ಇನ್ನೊಂದು ಸೀರಿಯಸ್ ನೋಟ್ ಏನಂದರೆ, ನಮ್ಮ ಫ್ಲೈಟ್ ಒಳಗಡೆ ಯಾರೋ ಕ್ರಿಮಿನಲ್ ಇದ್ರಂತೆ, ಪೊಲೀಸ್ ಬಂದು ಕರ್ಕೊಂಡೋದ್ರು. ಓ ಮೈ ಗಾಡ್, ನಂಗೆ ನೋಡ್ತಿದ್ದಂಗೆ ಶಾಕ್ ಆಗೋಯ್ತು. ಫ್ಲೈಟ್ ಒಳಗಡೆ ವಾಶ್ರೂಮ್ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇದೆಯಾ? ಹಾಗಾದರೆ ನೋಡಿ, ಈ ಥರ ಇರುತ್ತೆ ವಾಶ್ರೂಮ್. ತುಂಬ ಚಿಕ್ಕದಿರುತ್ತೆ ವಾಶ್ರೂಮ್, ನಿಂತ್ಕೊಳ್ಳಿಕ್ಕೆ ಆಗಲ್ಲ. ನಂಗೆ ವಿಡಿಯೋ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ ಅದು. ನಮ್ಮ ಫ್ಲೈಟ್ ಅಂತೂ ಆಲ್ರೆಡಿ 1 hour ಡಿಲೇ ಆಗಿತ್ತು. ಲಾಸ್ ವೇಗಸ್ನಲ್ಲಿ ಇಳಿದ್ರೂ ಕೂಡ ನಾವು ಆ ಏರ್ಪೋರ್ಟ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಟೈಮ್ ಇರಲಿಲ್ಲ ನಮಗೆ. ಡೈರೆಕ್ಟ್ ಇಳಿತಿದ್ದಾಗೆ ಬೋರ್ಡ್ ಆಗಬೇಕಿತ್ತು. ಸೊ ಇವಾಗ ನೀವು ನೋಡ್ತಾ ಇರೋದು ನ್ಯೂಯಾರ್ಕ್ ಏರ್ಪೋರ್ಟ್.
ನ್ಯೂಯಾರ್ಕ್ ಏರ್ಪೋರ್ಟ್ ತೋರಿಸ್ತಾ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು. ನಮ್ದು ಏನಾದರೂ ಕನೆಕ್ಟಿಂಗ್ ಫ್ಲೈಟ್ ಇದ್ದಾಗ ನಾವು ಏನು ಅನ್ಕೋತೀವಿ, ನಮ್ಮ ಚೆಕ್-ಇನ್ ಬ್ಯಾಗ್ ಅಂದರೆ ಅವ್ರು ವೇವ್ ಮಾಡಿ ತೊಗೊಂಡೋಗಿರ್ತಾರಲ್ಲ, ಆ ಬ್ಯಾಗ್ ಅಲ್ಲೇ ಉಳಿದ್ಬಿಡುತ್ತಾ ಅಂತ ಡೌಟ್ ಇರುತ್ತೆ. ನನಗಿತ್ತು, ಐ ಡೋಂಟ್ ನೋ ಬೇರೆಯವ್ರಿಗೆ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಇಲ್ಲ, ನಾವು ಒಂದ್ಸಲ ಫ್ಲೈಟ್ ಹತ್ತದ ಮೇಲೆ ನಮ್ಮದು ಎಷ್ಟೇ ಕನೆಕ್ಟಿಂಗ್ ಫ್ಲೈಟ್ ಇದ್ದರೂ ನಮ್ಮದು ಫೈನಲ್ ಡೆಸ್ಟಿನೇಷನ್ ಏನಿದೆ ಅಲ್ಲೇ ನಮ್ಮ ಬ್ಯಾಗ್ ಸಿಗುತ್ತೆ. ಅಮೇರಿಕಾ ಅಂದ್ರೇ ತಲೆಗೆ ಬರೋದು ಈ ನ್ಯೂಯಾರ್ಕ್. ಸೊ ನ್ಯೂಯಾರ್ಕ್ ಸಿಟಿ ಅಂತ ಅಂದ್ರೇ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನ ಅಮೇರಿಕಾ ಟ್ರಿಪ್ ಅಂತ ಬಂದರೆ ಫಸ್ಟು ಬರೋ ಪ್ಲೇಸೇ ಇದು. ಅಷ್ಟು ಫೇಮಸ್ ಆಗಿರುವಂತಹ ಪ್ಲೇಸ್. ಅಲ್ಲಿ ಜನಗಳಂತೂ ತುಂಬ ಜನಗಳಿರ್ತಾರೆ ಮತ್ತು ಹೇಗೆ ಹೋಗ್ತಿರ್ತಾರೆ ಅಂದರೆ ಕಾಲಕ್ಕೆ ಚಕ್ರ ಕಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನನಗೆ ಜಸ್ಟ್ ಬ್ಯಾಂಗ್ಳೂರು ಫೀಲ್ ಬಂತು. ಬ್ಯಾಂಗ್ಳೂರು, ಮುಂಬೈ, ಡೆಲ್ಲಿ ಹೇಗಿರುತ್ತೋ ಅದೇ ಥರ ಇಲ್ಲೂ ಕೂಡ ಜನಗಳು ತುಂಬ ಜನ ಇರ್ತಾರೆ ಮತ್ತು ತುಂಬ ಫಾಸ್ಟಾಗಿ ನಡೀತಾ ಇರ್ತಾರೆ. ಆ್ಯಂಡ್ ಏರ್ಪೋರ್ಟ್ ಅಂತೂ ಆಸಮ್, ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏರ್ಪೋರ್ಟ್ದು, ಯಾಕಂದರೆ ನಾವು ಹೋಗಿ ರೆಡಿಯಾಗಿ ನಮ್ಮ ಪ್ಲೇಸಸ್ಗಳನ್ನ ನಾವು ನೋಡೋದಕ್ಕೆ ಹೋಗಬೇಕಲ್ವ, ನಾವು ರೆಡಿ ಆಗಬೇಕಿತ್ತು. ನಾವು ಇಲ್ಲಿಂದ ನ್ಯೂ ಜೆರ್ಸಿ ಹೋಗಬೇಕಿತ್ತು. ಈ ಥರ ಇದೆ ನೋಡಿ, ಅಂದರೆ ಸ್ವಲ್ಪ ಅಷ್ಟೇ ಮಾಡಿದ್ದೀನಿ ವಿಡಿಯೋನ. ನೋಡಿ ಈ ಥರ ಇದೆ ನ್ಯೂಯಾರ್ಕ್ ಏರ್ಪೋರ್ಟ್. ಸಕ್ಕತ್ತಾಗಿದೆ ನ್ಯೂಯಾರ್ಕ್ ಏರ್ಪೋರ್ಟ್. ನನಗೆ ಈ ಏರ್ಪೋರ್ಟ್ ನೋಡ್ಬೇಕಾದ್ರೆ ಒಂದೇ ಅನ್ನಿಸ್ತಾ ಇತ್ತು, ನಮ್ಮಂಥ ಎಷ್ಟೋ ಇಂಜಿನಿಯರ್ಸ್ಗೆ ಇದೊಂಥರ ದೊಡ್ಡ ಕನಸು ಅಂತಲೇ ಹೇಳ್ಬೋದು, ನ್ಯೂಯಾರ್ಕಿಗೆ ಬರಬೇಕು, ನ್ಯೂಯಾರ್ಕಲ್ಲಿ ವರ್ಕ್ ಮಾಡಬೇಕು ಅನ್ನೋದು. ಸೊ ಫೈನಲಿ ಐ ಮೀನ್ ನ್ಯೂಯಾರ್ಕ್. ನನಗಂತೂ ಭಾಳ ಖುಷಿ ಆಗ್ತಿದೆ. ಸೊ ಏರ್ಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನೋಟಿಫಿಕೇಶನ್ ಬರೋದಕ್ಕೋಸ್ಕರ ಬೆಲ್ ಬಟನ್ ಇದೆಯಲ್ಲ, ಅಲ್ಲಿ ಹೋಗಿ ಪ್ರೆಸ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಿದ್ದು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.